ಹೌದು ಮೇಡಮ್, ತೆಗಿಸ್ಲೇಬೇಕು ಅದು. ಕಾನೂನು ಪ್ರಕಾರ ತೆಗಿಸಿದ್ರೆ ಚೆನ್ನಾಗಿರುತ್ತೆ, ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿಂದ ಬರ್ತಾ ಇದ್ದೀವಿ, ಬಸ್ ಏನಾದರೂ ಅಡ್ಡದಿಡ್ಡಿ ಓಡಾಡಿದ್ರೆ ತೊಂದರೆ ಆಗುತ್ತೆ. ಫುಟ್ಪಾತ್ ಕ್ಲೀನ್ ಇದ್ರೆ ಫುಟ್ಪಾತ್ ಮೇಲೆ ಆರಾಮಾಗಿ ಓಡಾಡ್ಬೋದು ಜನಗಳೆಲ್ಲ. ಒಂದು ವಾರ ಆಯ್ತು, 15 ಡೇಸ್ ಆಯ್ತಾ ಬಂತು, ಇನ್ನು ಕ್ಲೀನೇ ಮಾಡಿಲ್ಲ. ಹೌದು ಮೇಡಮ್, ಮಾಡಿಲ್ಲ. ಹೆಸರಿಗೋಸ್ಕರ ನಾನು ಫುಟ್ಪಾತ್ ತೆರವು ಮಾಡ್ತಾ ಇದೀನಿ ಅಂತ ಏನಾದ್ರು ಮಾಡ್ತಾ ಇದಾರೆ? ಇಲ್ಲ ಮೇಡಮ್, ಅಧಿಕಾರಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕು. ತಗೊಂಡು ಕೆಲಸ ನೀಟಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ. ನೀವು ಹೇಳಿದ್ರಿ ಈಗ ರೋಡಲ್ಲಿ ಓಡಾಡೋ ತುಂಬಾ ಕಷ್ಟ ಆಗುತ್ತೆ, ಅದು ಕೊಟ್ಕೊಳ್ಳೋಣ. ಆದ್ರೂ ಪಾಪ ಅಲ್ಲಿ ಬದುಕಡ್ಕೊಂಡಿದ್ರು ಸುಮಾರು 50 ವರ್ಷದಿಂದ ಅಲ್ಲೇ ಇದ್ರು. ಅವ್ರಿಗೆ ಏನಾದ್ರು ಪರ್ಯಾಯ ಮಾಡ್ಕೊಡ್ಬೇಕಾಗಿತ್ತಲ್ವಾ? ಅವ್ರು ಮಾಡ್ಕೊಡ್ಬೇಕು ಮೇಡಮ್. ರಾಜಕಾರಣಿಗಳು ಅಧಿಕಾರದಲ್ಲಿ ಯಾರಿದ್ದಾರೆ ಅವ್ರು ತೆಗ್ಸಿರ್ತಕ್ಕಂಥ ಜಾಗಕ್ಕೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟು ಫುಟ್ಪಾತ್ನ ಕ್ಲೀನ್ ಮಾಡಿದ್ರೆ ಸರಿಯಾಗಿರೋದು. ಸರ್, ಈಗ ಮಧ್ಯಮ ವರ್ಗದವರಾಗಿರ್ಬೋದು, ಶ್ರೀಮಂತರು ಅಷ್ಟೇನೆ, ಎಲ್ಲ ಕಡೆ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಫುಟ್ಪಾತ್ ವ್ಯಾಪಾರಕ್ಕೆ ಬರ್ತಾರೆ ಸುಮಾರು ಜನ. ಈಗಿರ್ಬೇಕಾದ್ರೆ ಅದಕ್ಕೆ ಯಾಕೆ ಇವರು ಅಡೆತಡೆ ಮಾಡ್ತಾ ಇರೋದು? ಅಡೆತಡೆ ಅಲ್ಲ ಮೇಡಮ್, ಅವ್ರವ್ರ ಜವಾಬ್ದಾರಿನ ಅವ್ರು ನಿಭಾಯಿಸ್ತಾ ಇದ್ದಾರೆ. ಅಡೆತಡೆ ಯಾರಿಗೂ ಮಾಡಿಲ್ಲ, ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸಿದ್ದಾರೆ ಅಷ್ಟೇ. ಮಾಡ್ತಾರೆ ಮೇಡಮ್, ಮಾಡ್ತಾರೆ. ಅವ್ರಿಗೂ ಟೈಮ್ ಕೊಡಬೇಕಲ್ವ. ಅಧಿಕಾರಿಗಳ ತಕ್ಷಣ ಕ್ಲೀನ್ ಮಾಡೋದು ಒಂದೇ ದಿನದಲ್ಲಿ ಕ್ಲೋಸ್ ಆಗಲ್ಲ. ಅವ್ರಿಗಿನ ಸ್ವಲ್ಪ ಬಿಡುವು ಕೊಡಬೇಕಾಗತ್ತೆ. ಅವರು ಮಾಡ್ತಾರೆ, ಬಟ್ ನಂಬಿಕೆ ಇದೆ ಮಾಡ್ತಾರೆ ಅಂತ. ಆಲ್ರೆಡಿ ಇಷ್ಟು ಮಾಡಿದಾರೆ ಅಂದಮೇಲೆ ಇನ್ನೂ ಕ್ಲೀನ್ ಮಾಡೋ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ. ಹೌದು ಹೌದು. ಮೂತ್ರ ವಿಸರ್ಜನೆ ಆಗಿರ್ಬೋದು, ಮತ್ತೊಂದು ಏನು ಮಾಡ್ತಿರ್ಲಿಲ್ಲ. ಇವಾಗ ನೋಡಿ, ಖಾಲಿ ಇರೋದಕ್ಕೆ ಬಂದು ಮೂತ್ರ ವಿಸರ್ಜನೆ ಇವಾಗ ಫಸ್ಟ್ ಇವಾಗ ಏನು ಮಾಡಿದ್ರೆ ಅಂದರೆ ತೆರವುಗೊಳಿಸಿದಾರೆ ಅಷ್ಟೇ. ಇನ್ನು ಅದು ಕ್ಲೀನ್ ಮಾಡಿದಾಗ ಇಲ್ಲಿ ಯಾರು ಒಬ್ಬ ವ್ಯಕ್ತಿನೂ ಬಂದು ಮೂತ್ರ ವಿಸರ್ಜನೆ ಮಾಡಲ್ಲ, ಯಾವುದು ಉಗುಳೋದನ್ನಿಲ್ಲ, ಏನು ಮಾಡೋದಿಲ್ಲ. ಇನ್ನು ಕ್ಲೀನ್ ಆಗಿಲ್ಲ, ಇನ್ನು ಏನು ನಡೀತಾ ಇದೆ, ಕೆಲಸ ಕಾರ್ಯಗತದಲ್ಲಿದೆ. ಅದಕ್ಕೋಸ್ಕರ ಅದು ಮಾಡೋರು ಮಾಡ್ತಿರ್ತಾರೆ. ಅದನ್ನು ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡು ಅವ್ರು ಮಾಡಿದರೆ ಒಂದು ಒಳ್ಳೇದಾಗುತ್ತೆ. ಫುಟ್ಪಾತ್ ಮೇಲೆ ಓಡಾಡೋಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ. ಈಗ ಎಕ್ಸಾಂಪಲ್ ಮಲ್ಲೇಶ್ವರಂ ಇರ್ಬೋದು, ತೆರವು ಮಾಡಿಸಿದ್ರು, ಮತ್ತೆ ತಿರುಗಾಲಿ ಇಟ್ಕೊಂಡಿದ್ದಾರೆ, ಇದಕ್ಕೇನು ಹೇಳ್ತೀರಾ? ಗೊತ್ತಿಲ್ಲ ಮೇಡಮ್, ಅದು ಅಧಿಕಾರಿಗಳು ನಿರ್ಧಾರ ತಗೋಬೇಕು. ನಾವು ಸಾಮಾನ್ಯ ವರ್ಗದವ್ರು ನಾವು ಹೇಳೋಕ್ಕಾಗಲ್ಲ. ಅವ್ರು ಮಾಡ್ತಾಯಿದ್ದಾರೆ ಅಂದರೆ ಕಾರ್ಯಗತ ಸ್ಟಾರ್ಟ್ ಮಾಡಿದ್ದಾರೆ ಅಂದಮೇಲೆ ಕಂಪ್ಲೀಟ್ ಆಗೋರು ಮಾಡಲೇಬೇಕು. ಬಟ್ ಮಧ್ಯದಲ್ಲಿ ತೋರಿಕೆ ಮಾಡ್ತಾಯಿದ್ದಾರೋ ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಮಾಡಿದ್ದಾರೆ, ಕೆಲವೊಂದು ಕಡೆ ತುಂಬ ಪ್ಲೇಸೆಲ್ಲ ಕ್ಲೀನಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಟೈಮ್ ಇದೆ, ಅವ್ರಿಗೆ ಮಾಡೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕ್ಬೇಕಾ? ಈಗ ಫುಟ್ಪಾತಲ್ಲಿ ಅಂಗಡಿ ಇಟ್ಕೊಳ್ಳೋರಿಗೆ ನಾವು ಇಷ್ಟ ಫೈನ್ ಹಾಕ್ತಿರೋ ಅನ್ನೋದು ಏನಾದರೂ ಮಾಡಬೇಕಾ? ಯಾವುದಕ್ಕೆ ಮೇಡಮ್? ಈಗ ಮತ್ತೆ ಅವ್ರು ಅಲ್ಲಿ ಮಲ್ಲೇಶ್ವರಮಲ್ಲಿ ಇಟ್ಕೋತಾ ಇದ್ದಾರೆ, ಅವ್ರು ಇಟ್ಕೊಳ್ಳೋರಿಗೆ ಫುಟ್ಪಾತಲ್ಲಿ ತಿರ್ಗಿ ಮತ್ತೆ ಅಂಗಡಿ ಇಟ್ಕೊ. ಇವಾಗ ಫುಟ್ಪಾತ್ ಮೇಲೆ ರಿಮೂವ್ ಮಾಡಿದ್ದಾರೆ ಅಂದಮೇಲೆ, ಅಂಗಡಿಗಳನ್ನೆಲ್ಲ ರಿಮೂವ್ ಮಾಡಿದ್ದಾರೆ ಅಂದಮೇಲೆ ಅದಕ್ಕೆ ಅವ್ರದ್ದಾಗಿರ್ತಕ್ಕಂಥ ಕೆಲವೊಂದು ನಿಯಮಗಳು ಇರ್ತೇ ಇರ್ತದೆ. ನೋಡ್ತಾರೆ ಕೆಲವೊಂದ್ಸಲ ಅದು ಮೀರಿ ಅವ್ರು ಏನಾದರೂ ಅತಿಕ್ರಮ ಮಾಡಿದ್ರೆ ತಿರ್ಗಿ ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ತಗೊಂಡ್ಬಂದು ಎಕ್ಸಿಕ್ಯೂಷನ್ ಮಾಡೋ ಚಾನ್ಸಸ್ ಇರುತ್ತೆ. ಹೌದೌದು ಮೇಡಮ್. ಓಕೆ ಸರ್, ಇವಾಗ ನಿಮ್ಮ ಮಗನ ಕರ್ಕೊಂಡು ಹೋಗ್ತಾ ಇದ್ರಿ, ಇವಾಗ ಹೆಂಗೆ ಅನ್ಸುತ್ತೆ ಫುಟ್ಪಾತ್? ಸ್ವಲ್ಪ ತೊಂದರೆನೇ ಆಗ್ತಾ ಇದೆ. ಯಾಕಂದರೆ ನೋಡಿ, ನನ್ನ ಮಗನ ಕರ್ಕೊಂಡು ಈ ಕಡೆಯಿಂದ ಬರ್ತಾ ಇದ್ದೀನಿ, ಬಸ್ಗಳೆಲ್ಲ ಓಡಾಡೋದು ಮೇನ್ ರೋಡ್ ಆಗುತ್ತೆ. ಸೊ ಫುಟ್ಪಾತ್ ಚೆನ್ನಾಗಿದ್ರೆ ನಾವು ಫುಟ್ಪಾತ್ ಮೇಲೇ ಓಡಾಡಿಕೊಂಡು ಅಲ್ಲಿವರೆಗೂ ಮೆಟ್ರೋ ಯೂಸ್ ಮಾಡ್ಕೋಬೋದು ನಾವು. ಸೊ ಈ ತೊಂದರೆಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಅಧಿಕಾರಿಗಳು ಒಳ್ಳೆ ಒಂದು ಡಿಸಿಷನ್ ತೊಗೊಂಡು ಕಾರ್ಯಗತ ಮಾಡಿದ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಫುಟ್ಪಾತ್. ಸರ್ಕಾರಕ್ಕೆ ಮೇಡಮ್, ಸರ್ಕಾರಕ್ಕೆ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ಕೆಲಸಗಳನ್ನ ಮಾಡಲಿ, ಯಾವುದೇ ತೊಂದರೆ ಆಗ್ಬೋದು. ಈ ಕಡೆ ಪಬ್ಲಿಕ್ಗೂ ಆಗ್ಬಾರ್ದು, ಈ ಕಡೆ ಮಧ್ಯಮ ವರ್ಗದವ್ರಿಗೂ ಅವ್ರ ಜೀವನಕ್ಕೂ ವ್ಯವಸ್ಥೆ ಒಂದು ಮಾಡಿಕೊಡ್ಬೇಕಂತ ಅನ್ಕೊಂಡು. ಹೌದೌದು ಮೇಡಮ್.